ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರನ್ನ ಹಿಡಿದಿಡುವಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಟೀಮ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಈಗ ಪ್ರೆಷರ್ ಹಾಕ್ತಾ ಇದೆ. ಹಿಂದಿನ ಎಸ್ಸಿಸಿ ಪ್ರಕಟಣೆ ಕೆಸಿ ವೇಣುಗೋಪಾಲ್ ಅವರ ಹೇಳಿಕೆಯನ್ನೇ ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನೂ ನಾನೇ ಮಂಡಿಸ್ತೀನಿ. Whatever decision taken by the High Command, I will follow it. Honorable Chief Minister is there. He said that he will come to complete 5 years. I wish him all the best. ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಶುಭ ಹಾರೈಸಿದ್ದಾರೆ. ಹಾಗಂತ ಕಾಂಗ್ರೆಸ್ ಪಾಳಯದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತಲ್ಲ, ಒಳಗೊಳಗೆ ಬೇಗುದಿ ಕೊತ ಕೊತ ಅಂತಿದೆ. ಸಿಎಂ ಕುರ್ಚಿಗಾಗಿ ತಂತ್ರ ಪ್ರತಿತಂತ್ರಗಳು ನಡೀತಿವೆ. ಹಾಗಾದ್ರೆ ಡಿಕೆ ಬಣವನ್ನ ಕಟ್ಟಿ ಹಾಕಲು ಸಿಎಂ ಸಿದ್ದರಾಮಯ್ಯ ಬಣ ಏನೆಲ್ಲ ಕೌಂಟರ್ ಪ್ಲಾನ್ಗಳನ್ನ ಮಾಡಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಅತ ಡಿಕೆ ಬಣ ದೆಹಲಿಗೆ ದಂಡಯಾತ್ರೆ ಕೈಗೊಳ್ತಿದ್ದಂತೆ ಇತ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರು ಡಿನ್ನರ್ ಮೀಟಿಂಗ್ ಮಾಡಿದ್ರು. ಇದೇ ಡಿನ್ನರ್ ಮೀಟಿಂಗ್ ನಿಂದ ಸಿದ್ದರಾಮಯ್ಯಗೆ ಮೇಲುಗೈ ಸಾಧಿಸಿದಂತಾಗಿದೆ. ನಿನ್ನೆ ಬೆಳಗ್ಗೆ ಕೂಡ ಹಲವು ಶಾಸಕರು ಸಚಿವರು ಸಿಎಂ ನಿವಾಸಕ್ಕೂ ಬಂದು ಚರ್ಚೆ ಮಾಡಿ ಹೋಗಿದ್ದಾರೆ. ಇಷ್ಟೆಲ್ಲಾ ಪಕ್ಷದಲ್ಲಿ ಬೆಳವಣಿಗೆ ಆಗ್ತಿದೆ. ಹೈಕಮಾಂಡ್ ಎಂಟ್ರಿ ಕೊಡದಿದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಒಂದು ವೇಳೆ ಅಧಿಕಾರ ಹಂಚಿಕೆ ವಿಚಾರ ಬಂದ್ರೆ ನಮ್ಮ ನಡೆ ಹೇಗಿರಬೇಕು, ಬದಲಾವಣೆಯಾದ್ರೆ ಸಿಎಂ ಬಣದ ಶಾಸಕರು ಹೇಗಿರಬೇಕು, ಹೀಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಪ್ಲಾನ್ ಮೇಲೆ ಪ್ಲಾನ್ಗಳನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಬಣ ಡಿಕೆ ಪಟ್ಟದ ಆಟಕ್ಕೆ ಎಐಸಿಸಿ ಪತ್ರಿಕಾ ಪ್ರಕಟಣೆಯನ್ನೇ ಎರಡನೇ ದಾಳವಾಗಿ ಉರುಳಿಸಿದೆ. 2023 ಮೇ 18ರಂದು ಬಿಡುಗಡೆ ಮಾಡಿದ್ದ ಪತ್ರಿಕಾ ಪ್ರಕಟಣೆಯಲ್ಲಿ ಲೋಕಸಭೆ ಚುನಾವಣೆವರೆಗೂ ಡಿಕೆ ಕೆಪಿಸಿಸಿ ಅಧ್ಯಕ್ಷರು ಅಂತ ಇದೆ. ಇದೀಗ ಚುನಾವಣೆ ಬಳಿಕವೂ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಬಗ್ಗೆ ಸಿಎಂ ಬಣ ಪ್ರಶ್ನೆ ಮಾಡ್ತಿದೆ. ಈ ಬಗ್ಗೆ ಸಿದ್ದು ಆಪ್ತ ರಾಜಣ್ಣ ಖಡಕ್ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಣ ಹೈಕಮಾಂಡ್ ಸಂದೇಶವನ್ನೇ ಮೂರನೇ ದಾಳವಾಗಿಸಿಕೊಂಡಿದೆ. ಅಂದಿನ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸಿಎಂ ಡಿಸಿಎಂ ಹೆಸರನ್ನ ಘೋಷಣೆ ಮಾಡಿದ್ರು. ನಾನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಹೈ ಸಂದೇಶ ಹೊತ್ತು ಬಂದಿದ್ದೀನಿ, ಅವರ ನಿರ್ಧಾರ ನಿಮಗೆ ತಿಳಿಸ್ತಿದ್ದೀನಿ ಅಂದಿದ್ದ ವೇಣುಗೋಪಾಲ್ ಸಿಎಂ ಆಗಿ ಸಿದ್ದರಾಮಯ್ಯ, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಹೆಸರು ಘೋಷಣೆ ಮಾಡಿದ್ರು. ಅಷ್ಟೇ ಅಲ್ಲ, ಲೋಕಸಭೆ ಚುನಾವಣೆವರೆಗೂ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅಂತ ಸಂದೇಶ ಕೊಟ್ಟಿದ್ರು. ಇದೇ ಹೇಳಿಕೆ ಮುಂದಿಟ್ಟು ಈಗ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಇಲ್ಲ ಕುರ್ಚಿ ಆಟದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ ಅಂತ ಒತ್ತಡ ಹೇರೋ ತಂತ್ರ ಮಾಡ್ತಿದೆ. To convey his decision, Congress President decisions through the media to the people of Karnataka and the nation. He decided to make Siddaramaiah as the Chief Minister of Karnataka. Siddaramaiah will be the Chief Minister of Karnataka. DK Shivakumar will be the only one Deputy CM of Karnataka. He will continue as a PCC President till the Parliament election is over. ಬ್ಯೂರೋ ರಿಪೋರ್ಟ್ TV9. ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಇದೀಗ ಹೈಕಮಾಂಡ್ ಕಡೆಯಿಂದ ಒಂದು ಕ್ಲಾರಿಟಿ ಇಲ್ಲ. ಮೊದಲನೇದಾಗಿ ಅವ್ರಿಗೆ ಒಂದು ಸ್ಟ್ಯಾಂಡ್ ತಗೊಳ್ಳೋಕೆ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ. ಒಂದು ಆರಂಭದಲ್ಲಿ ಸರ್ಕಾರ ರಚನೆ ಆಗಬೇಕಾದ್ರೆ ಒಂದು ಮಾತನ್ನು ಕೊಟ್ಟಿದ್ದಾರೆ, ಅದನ್ನ ಈಗ ಉಳಿಸ್ಕೋಬೇಕಾ ಅಥವಾ ಹಾಗೆ ಮುಂದುವರಿಸಬೇಕಾ ಅನ್ನೋದು ಕೂಡ ಕನ್ಫ್ಯೂಷನ್ ಇದೆ. ಸೊ ಸದ್ಯದ ಅಪ್ಡೇಟ್ ಏನಿದೆ ಅಂತ ಹೈಕಮಾಂಡ್ ಕಡೆಯಿಂದ ಈಗಾದರೂ ಕ್ಲಾರಿಟಿ ಬರ್ಬೋದಾ? ಡಿಕೆ ಹಾಗೆ ಸಿಎಂ ಕ್ಯಾಂಪಲ್ಲಿ ಏನೇನು ಪ್ಲಾನ್ಗಳಾಗ್ತಿದೆ ಅಂತ? ಹೌದು ಅವಿನಾಶ್, ಬಹುಮುಖ್ಯವಾಗಿ ಕಳೆದ ವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ಸರ್ಕಾರಕ್ಕೆ 2.5 ವರ್ಷ ತುಂಬಿದೆ. ಈ ಹಿಂದೆ ಕೊಟ್ಟಂತ ಮಾತಿನ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾರ ಅನ್ನುವಂತಹದ್ದು ಡಿಕೆ ಶಿವಕುಮಾರ್ ಅವರ ಮನವಿಯಾಗಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಮೀಟ್ ಆಗಲಿಲ್ಲ. ಈ ಅಧಿಕಾರ ಹಂಚಿಕೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಯನ್ನ ಮಾಡಲಿಕ್ಕೆ ಹೈಕಮಾಂಡ್ ಮುಂದಾಗ್ಲಿಲ್ಲ. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅರ್ಥಕೊಂಡ್ರು ಶಾಸಕರ ಬೆಂಬಲ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಶಾಸಕರನ್ನ ಕ್ರೋಢೀಕರಿಸುವಂತ ಕೆಲಸಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಿರುವಂತದ್ದು ಏನು ಅಂದ್ರೆ, ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪಟ್ಟನ್ನು ಹಿಡಿದಿದ್ರು. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹ, ನನ್ನನ್ನು ಕೂಡ ಮುಖ್ಯಮಂತ್ರಿ ಮಾಡಿ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಇದ್ಕೊಂಡು ಪಕ್ಷವನ್ನ 136 ಸ್ಥಾನವನ್ನ ತಂದಿದ್ದೇನೆ ಅನ್ನುವಂಥದ್ದನ್ನ ಪಟ್ಟನ್ನು ಹಿಡಿದಿದ್ರು. ಆಗ ರಾಹುಲ್ ಗಾಂಧಿ ಸೇರಿದಂತೆ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಎಲ್ಲರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸಿ ಡಿಸಿಎಂ ಸ್ಥಾನಕ್ಕೆ
ಒಪ್ಪಿಕೊಳ್ಳುವಂತೆ ಮನವೊಲಿಸಿ ಕಳಿಸಿದ್ರು. ಈಗ DCM ಪಾಳೆಯ ಕೂಡ ಇದನ್ನೇ ಹೇಳ್ತಿರುವಂತಹದ್ದು, ಅವತ್ತು ನಮ್ಮನ್ನ ಹೇಗೆ ಒಪ್ಪಿಸಿದ್ರಿ ಅದೇ ರೀತಿ ಇವತ್ತು ಸಿದ್ದರಾಮಯ್ಯ ಅವರನ್ನ ಒಪ್ಪಿಸುವಂತ ಕೆಲಸವೂ ಕೂಡ ಹೈಕಮಾಂಡ್ ನಾಯಕರಿಂದ ಆಗಬೇಕಾಗಿದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರನ್ನ ಒಪ್ಪಿಸಬೇಕು, ಮತ್ತೆ ನನ್ನನ್ನ CM ಸ್ಥಾನಕ್ಕೆ ಕೂರಿಸಬೇಕು. ಆ ಕೆಲಸ ಹೈಕಮಾಂಡ್ ನಾಯಕರದ್ದೇ ಅನ್ನುವಂಥದ್ದನ್ನ ಆ ಸಂದೇಶವನ್ನ ಈಗ ಶಿವಕುಮಾರ್ ಅವರು ರವಾನಿಸಿರುವಂತಹದ್ದು. ಅದಕ್ಕಾಗಿ ಶಾಸಕರ ಬಲವೂ ಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಶಾಸಕರನ್ನ ಕ್ರೋಢೀಕರಿಸುವಂತ ಕೆಲಸ ನಡೀತಾ ಇದೆ. ಜೊತೆಗೆ ಜೈಲಿಗೆ ಹೋಗಿ ಅಲ್ಲಿರ್ತಕ್ಕಂಥ ಶಾಸಕರನ್ನು ಕೂಡ ಭೇಟಿ ಮಾಡಿ ಅವರ ಬೆಂಬಲವನ್ನು ಕೂಡ ಕೋರುವಂತಹ ಕೆಲಸವನ್ನ DCM DK ಶಿವಕುಮಾರ್ ಅವರು ಮಾಡಿರುವಂತಹದ್ದು. ಇದು ತೀರಾ ಇದಾಗ್ತಾ ಹೋದ ಹಾಗೇನೆ ಹೈಕಮಾಂಡ್ ನಾಯಕರು ಕೂಡ ಈಗ ಕರ್ನಾಟಕದ ಕಡೆ ಗಮನ ಹರಿಸಿರುವಂತಹದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈಗ CM ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಹೈಕಮಾಂಡ್ಗೆ ಯಾವ ಸಂದೇಶವನ್ನ ರವಾನಿಸಬೇಕು ಸಿದ್ದರಾಮಯ್ಯ ಅವರು ಕೂಡ ಅದನ್ನು ಕೂಡ ಖರ್ಗೆ ಅವರ ಮೂಲಕ ರವಾನಿಸಿದ್ದಾರೆ. ಈಗ ಮಂಗಳವಾರ ರಾಹುಲ್ ಗಾಂಧಿ ಅವರ ಜೊತೆ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೋಗಲಿದ್ದಾರೆ. ಒಂದು ಅಂತಿಮವಾದಂತಹ ನಿರ್ಧಾರ ಹೊರಬರುವಂತ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಹರೀಶ್.